ಕೂಡ್ಸಾರತ್ತ, ಇನ್ನು 19 ರೂಪಾಯಿ ಕೂಡಿಸ್ಬೇಕಂತ. ನಾ ಕೊಡಕಿನ ಅಂತ ಆಕಿ ಕೊಟ್ಟಂದ್ರೆ ನಿನ್ನ ನೋಡಂತೀವ. ಏನು ಮಾಡ್ತಿ ನೋಡ್ಬೇಕಾರ ಅಂದವನ ಮೂಲೆಗಿನ ಬಡಿಗೆ ತೊಗೊಂಡ್ರಿ. ನಿಮ್ಗೆ ಹೇಳ್ತಾನೆ ಹೆಂಡತಿಗೆ ಹಿಂಗೆ ಬಡದ ಧಾಮ್ 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 ಬಡದ. ನಿಮ್ಗೆ ಹೇಳ್ತಾನೆ ಮುಂಜಾನೆ ಅನ್ಕೊಡದ ಆಕಿಗೆ ಹೇಳಾಕ ಬರಲಿಲ್ಲ. 2 ಗಂಡ ಹೆಂಡತಿ ಜಗಳಾಡಿ ಅಟ್ಟು ಕೆಟ್ಟ ಬಡದ ಆಕಿ. ಮತ್ತು ಇದ್ದೂರಾಗ ತವ್ರ ಮಣಿರ ನಿಂದಿರ್ತಾಳೇನ್ರಿ, ಇವು ಮಕ್ಕೊಂಡಿದ್ದ ಎದ್ದಾಗ ಹೋಗೇ ಬಿಟ್ಟಿದ್ಲು ಆಕಿ. ಎಲ್ಲಿ ಹೋಗಿದ್ಲು ಅಂದ್ರೆ ತವ್ರ ಮನೆಗೆ ಹೋಗಿದ್ಲು. 4 ಮಂದಿ ಅಣ್ಣತಮ್ಮರಿ ಆಕಿಗೆ. ಮನಗಂಡ ಕುಸ್ತಿ ಪೈಲ್ವಾನ್ರ ಗತೆ. ಊರ ಮಗ್ಗಲ ಹೊಲ ಅವ್ರದ್ದು. ಇವ ಹೇಳ್ತಾನ ಎದ್ದು ನೋಡ್ತಾನ, ಇಲ್ಲ ಎಲ್ಲಿ ಹೋದ್ಲಿಕ್ಕೆ ಅನ್ಕೊಡ್ದ ಗೊತ್ತಾಗಿತ್ತು ರೀ. ಮತ್ತು ಇಲ್ಲೇ ತವ್ರ ಮನೆ ಇರ್ತದ ಹೋಗಿರ್ತಾಳ ಅಂತೇಳಿ ಹಂಗೆ ಗಪ್ಪ ಅದ. ಕಡೆ ಚಾ ಮಾಡ್ಕೊಂಡ ತಾನೇ ಕುಡ್ದ ಮುಂಜಾನೆ ಎದ್ದು ಕೂಡಲೇ ಹಿಂಗೆ ತೊಗೊಂಡು ಹೊರಗೆ ಹೋಗ್ಬೇಕಂತ ಆದ್ರಿ. ಹೋಗಿ ಅತ್ತಾಗಿಂದ ಬರಾಕತ್ತಿದ್ದ. ಬರುವಾಗ ಈಕೆ ಹಣ್ಣುಗಳು ಏನಿದ್ರು ನೋಡ್ರಿ, 4 ಮಂದಿ ಬಡಿಗೆ ತೊಗೊಂಡು ನಿಮ್ಗೆ ಹೇಳ್ತಾನ ಅವನು ಓಣ್ಯಾಗ ಕುಸಿಬಿ ಬಡ್ದಂಗೆ ಬಡದ್ರಿ. 4 ಮಂದಿ ಬಡಿಗೆ ತೊಗೊಂಡು ಉಳ್ಳುಡಿಸಾಡಿ ಧಾಮ್ 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 ಅಂತ ಮನಗಡ ಬಡದ್ರು. ಅವ ಬೆಳ ತೆಳಗೆ ಬಿದ್ದಂತಿದ್ದ. ನನ್ಯಾಕೆ ಬಡಿತೀರೋ ಯಪ್ಪ ಅಂತಿದ್ದ. ಇವ್ರೇನಂತಿದ್ರಿ, ನಿಮ್ಮ ಎಮ್ಮಿ ಬಂದ ನಮ್ಮ ತೊಗರಿ ಎಲ್ಲ ತಿಂದದ, ನಿಮ್ಮ ಎಮ್ಮಿ ಬಂದು ನಮ್ಮದು ಒಟ್ಟು ಎಲ್ಲ ಬಾಳಿ ಕೆಡವದ, ಅದಕ್ಕೆ ಎಮ್ಮಿ ತಂದದ, ಇದಕ್ಕೆ ನೋಡಿ ನಮ್ಮದು ಲುಕ್ಸಾನ್ ಆಗದ, ಯಾರು ಕೊಡೋರಂತ ಬಡಿತಿದ್ರು. ಅವ ಕೆಳಗೆ ಬಿದ್ದು ಒದ್ದಾಡಕೊತ್ತ, ನಾವಿನ ಎಮ್ಮಿನ ತಂದಿಲ್ಲೋ ಯಪ್ಪ, ನಾವು ಎಮ್ಮಿನ ತಂದಿಲ್ಲ, ಎಲ್ಲಿದು ನಿಮ್ಮದು ತೊಗರಿ ತಿಂದದ. ಅವ್ರಂದ್ರು, ಮತ್ತು ಎಮ್ಮಿನ ತಂದಿಲ್ಲ ಅಂದ್ರೆ ನೀನು ಹೆಂಡ್ತಿ ನಮಗೆಲ್ಲಿ ಹಾಲು ಕೊಟ್ಟಾಳ? ಇನ್ನ ಎಮ್ಮಿನ ತಂದಿಲ್ಲ ಹಾಲು ಕೊಟ್ಟಾಳತ್ತ ನಮ್ಮ ತಂಗಿನ ಬಡದದಿ, ಅದಕ್ಕೆ ನೋಡಂತ ತಿಳ್ಕೊಂಡು ಗಾವಂಗೆ ಬಡದ್ರಂತ. ಇವ ಸುಮ್ಮನೆ ಅಲ್ಲದ ಮಾತಿಗೆ ಜಗಳಾಡ್ತದ ನಮ್ಮ ಮಂದಿ. ಏನೂ ಇರಂಗಿಲ್ಲ ಜಗಳದೊಳಗೆ, ಹುರುಳ ಇರಂಗಿಲ್ಲ. ಸುಮ್ಮನೆ ಏನು ಕೇಳಾರ, ಗಂಡಗೆ ಹೆಂಡತಿ ಅನ್ನೋದು, ಹೆಂಡತಿ ಗಂಡ ಅನ್ನೋದು. ನಮ್ಮದು ನೋಡಿ ಒಣ್ಯಾನವರು ಏನು ಜಗಳಾಡ್ತಾವ ಇವು, ದಿವಸ ಹೊತ್ತಂಟ್ರೆ ಇವು ಇದ್ದದ್ದೇ ಅಂತಾರ. ಮನುಷ್ಯ ಮಾನಕರ ಅಂಜಬೇಕ್ರಿ, ಇವ ಕಿಮ್ಮತ್ತಿಗರ ಅಂಜಬೇಕು. ನಮ್ಮ ಬಾಯಿ ನಮ್ಮ ಮನ್ಯಾಗ ಒಳಗೆ ಇರಬೇಕು, ಹೊರಗೆ ಬರಬಾರದು. ಬಸವಣ್ಣನವರ ತಂದೆ ತಾಯಿಗಳು ಹೆಂಗಂತಂದ್ರೆ ಒಂದು ದಿನ ಗಂಡ ಹೆಂಡತಿ ಎಂದು ಏನು ಯಾರಿಗೂ ಅಂತಿದ್ದಿಲ್ಲ. ಆ ರೀತಿಯೊಳಗೆ ಸುಂದರವಾದ ಬದುಕನ್ನು ನೋಡಿ ಪರಮಾತ್ಮ ಅವರಿಗೆ ಆಶೀರ್ವಾದ ಮಾಡಿದ. ಬೇಡಿದ್ದು ಕೊಡ್ತಾನಂತಾರಲ್ಲ, ಅವರು ಭಕ್ತಿಯಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ಬೇಡಿದ್ದಕ್ಕೆ ಅವರಿಗೆ ಆಶೀರ್ವಾದ ಮಾಡಿದ್ದ. ಆ ತಾಯಿ ಗರ್ಭವತಿಯಾಗಿದ್ಲು. ಯಾರು? ಬಸವಣ್ಣನವರ ತಾಯಿ ಮಾದರಸನ ಹೆಂಡತಿ ಮಾದಲಾಂಬಿಕೆ. ನೋಡ್ಬೇಕ್ರಿ ಎಂಥ ಹೆಣ್ಣು ಮಗಳಕ್ಕೆ. ಭಾಳ ದೊಡ್ಡ ಹಿಂದಿನವರು ಚಲೋ ದೊಡ್ಡ ಸೀರೆ ಉಡ್ತಿದ್ರು. ಆ ನಂತರ ತಲೆ ತುಂಬ ಸೆರಗ, ಹಣಿ ತುಂಬ ಕುಂಕುಮ, ಹಣಿ ತುಂಬ ವಿಭೂತಿ, ಎಷ್ಟು ಚಂದ ಹೊರಗೆ ಬಂದರು ಅಂತಂದ್ರೆ ಹೆಣ್ಮಕ್ಳನ್ನ ನೋಡಿದ್ರೆ ಸಾಕ್ಷಾತ್ ಲಕ್ಷ್ಮಿ ನೋಡ್ದಂಗೆ ಆವ. ಹೆಣ್ಮಕ್ಳನ್ನ ನೋಡಿದ್ರೆ ಗುಡ್ಡಾಪುರ ದಾನಮ್ಮನ ನೋಡ್ದಂಗೆ ಆವ. ಹೆಣ್ಮಕ್ಳನ್ನ ನೋಡಿದ್ರೆ ಹೇಮರೆಡ್ಡಿ ಮಲ್ಲಮ್ಮನ ನೋಡ್ದಂಗೆ ಆಗಿರ್ಬೇಕು. ಈಗಿನೂ ಹಂಗಿರಂಗಿಲ್ರಿ. ಈಗಿನೂ ನೋಡಿದ್ರೆ ಅವು ಗಂಡು ಮಕ್ಳ ಗತೆನ ಕಾಣ್ತಾವೆ. ಅವು ಶಾಲ್ಯಾಗ ಪದ್ಧತಿನೇ ಹೆಂಗೆ ಬಂದದ ಈಗ, ಅವು ಹಾಗೆ ಕಾಣ್ತಾವ. ಡ್ರೆಸ್ಸಿಂದು ನಾವೆಲ್ಲ ನಮ್ಮ ದೇಶದ ಪದ್ಧತಿ ಏನದ ಅದನ್ನು ಮರೆತು ಬಿಟ್ಟಿವಿ. ಆದ್ರೆ ಹಿಂದಿನ ಕಾಲದೊಳಗೆ ಭಾಳ ಆಚಾರ ವಿಚಾರ ಪದ್ಧತಿ ಇತ್ತು ರೀ. ಅವ್ರ ಮನೆಗೆ ಯಾರು ಬೇಕಾದವ್ರು ಬರಲಿ, ಮಾದರಸ ಮಾದಲಾಂಬಿಕೆಯರ ಮನೆಗೆ ಯಾರ ಬಂದರೂ ಅವ್ರ ಮನೆಯಿಂದ ಎಂದೂ ಹಂಗ ಹೊಕ್ಕಿದ್ದಿಲ್ಲಂತ. ಬಸವ ಪುರಾಣದೊಳಗೆ ಭೀಮಕವಿ ಬರೀತಾರೆ, ದಾಸೋಹದ ಪದ್ಧತಿಯನ್ನು ಆವತ್ತೇ ಯಾರ ಮನೆಗೆ ಭಿಕ್ಷುಕರು ಬಂದರೆ ಅವ್ರನ್ನ ಎಂದೂ ಹಂಗ ಕಳಿಸ್ತಿದ್ದಿಲ್ಲ, ಅವ್ರಿಗೇನಾರ ಕೊಟ್ಟ ಕಳಿಸ್ತಿದ್ರಂತ. ಯಾರ ಜಂಗಮರು ಬಂದಿದ್ರು, ಯಾರ ಆಚಾರ್ಯ ಬಂದಿದ್ರು ಅಂತಂದ್ರೆ ಅವ್ರಿಗೆ ಏನು ಕೊಡೋಕೆಲ್ಲ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಿ ಕಳಿಸ್ತಿದ್ರಂತ. ಅವರು ರೊಕ್ಕ ಗಳಿಸೋದು ಬರೀ ನಮ್ಮ ಸಲುವಾಗೆಲ್ಲ, ನಮ್ಮ ದುಡ್ಡು ಇನ್ನೊಬ್ಬರಿಗೂ ಒಳ್ಳೇದಾಗಿರ್ಬೇಕು. ಆ ರೀತಿ ನಾವು ಗಳಿಸ್ಬೇಕು ತಾಯಂದಿರ. ಶರಣರು ಇಷ್ಟು ಸುಂದರವಾದ ಬದುಕನ್ನು ಸಾಗಿಸುವಂತ ಗರ್ಭವತಿಯಾಗುತ್ತಾಳೆ, ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ತಾಯಿ. ಯಾರಿಗಂತಂದ್ರೆ ಬಸವಣ್ಣ ಹುಟ್ಟುತ್ತಾನೆ.
ಸುಂದರವಾದ ಮಗ. ಆ ಕೂಸಿಗೆ ನೋಡಿದ್ರೆ ಎಷ್ಟು ಚಂದ ಅಂತಂದ್ರೆ ಭಾಳ ಸುಂದರ. ಅಲ್ಲಿ ದೈವತ್ವದ ಗುಣಗಳಿರ್ತಾವ್ರಿ. ನೀವು ಒಳ್ಳೆಯವರ ಮುಖ ನೋಡಿದ್ರೆ ಭಾಳ ಚಂದ ಕಾಣ್ತಿರ್ತದೆ, ಭಾಳ ದೇವ್ರ ನೆನಪಾಗಬೇಕು ನೋಡ್ರಿ. ಯಾರಿಗೆ ಸಜ್ಜನರು ಅಂತಾರಂತಂದ್ರೆ, ಯಾರಿಗೆ ಸದ್ಗುಣಗಳಿಗೆ ಅಂತಾರಂತಂದ್ರೆ, ಯಾರನ್ನು ನೋಡಿದ ಕೂಡಲೇ ದೇವ್ರ ನೆನಪಾಗುತ್ತದಲ್ಲ ಅವರಿಗೆ ಸಜ್ಜನರು ಅಂತ ಕರೀತಾರೆ. ಹಂಗೆ ಬಸವಣ್ಣ ಸಣ್ಣ ಕೂಸ ಎಷ್ಟು ಚಂದ ಏನಪ್ಪ ಅಂತಂದ್ರೆ ಭಾಳ ಮುದ್ದು ಮುದ್ದಾಗಿದ್ದ ಬಸವಣ್ಣ. ಅವನಿಗೆ ಇಷ್ಟು ಚಂದ ಬೆಳೆಸ್ತಾಳೆ ತಾಯಿ. ನಿಮ್ಗೆ ಹೇಳ್ತಾನೆ, ಹೊಟ್ಟೆಲಿ ಇದ್ದಾಗ ಆ ತಾಯಿ ದೇವರಿಗೆ ನೆನೆಸ್ತಿದ್ಲಂತ ಯಾವತ್ತು. ಬಸವಣ್ಣ ಅವ್ರನ್ನ ಹೊಟ್ಟೆಲಿದ್ದಾಗ ಆ ತಾಯಿ ಯಾವತ್ತೂ ಭಗವಂತನ ನೆನೆಸ್ತಿದ್ಲಂತ. ನಾವು ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಾದ್ರೆ, ನಾವು ಮಕ್ಕಳಿಗೆ ಸಂಸ್ಕೃತಿ ಕೊಡ್ಬೇಕಾದ್ರೆ ಹುಟ್ಟಿದ ಮೇಲೆ ತಲ್ಲ, ಹೊಟ್ಟೆಗಿದ್ದಾಗನ ಅವತರನ್ನು ಚಂದ ಬೆಳೆಸ್ಬೇಕು. ಆ ತಾಯಿ ಏನು ಹೊಟ್ಟಿಲಿದ್ದಳಲ್ಲ, ಹೊಟ್ಟೆಗೆ ಬಸವಣ್ಣ ಇದ್ದಲ್ಲ, ಆಕೆ ಏನಂತಂದ್ರೆ ನಮಗತೆ ಟಿ ವಿ ನೋಡ್ತಿದ್ದಿಲ್ಲ, ಆಗ ಟಿ ವಿನೂ ಇದ್ದಿದ್ದಿಲ್ಲ. ನಮಗತೆ ಮೊಬೈಲ್ ನೋಡ್ತಿದ್ದಿಲ್ಲ, ಆಗ ಮೊಬೈಲು ಇದ್ದಿದ್ದಿಲ್ಲ. ಅವ್ರು ಏನಂತಂದ್ರೆ ಯಾವತ್ತೂ ದೇವರ ನಾಮಸ್ಮರಣೆ, ಯಾವತ್ತೂ ಮಹಾತ್ಮರ ಚರಿತ್ರೆ, ಯಾವತ್ತೂ ಪುರಾಣ ಪ್ರವಚನಗಳನ್ನು ಓದೋದು, ದೇವರು ಪೂಜಾ ಮಾಡೋದು, ವಚನಗಳನ್ನು ಹಾಡೋದು, ಇದನ್ನು ಮಾಡ್ತಿದ್ಲು ಮಾದಲಾಂಬಿಕೆ. ನಮ್ಮ ಮಂದಿ ನೋಡ್ಬೇಕ್ರೆ ಹೊಟ್ಟೆಲಿದ್ರು ಅಂತಂದ್ರೆ ಮೊಬೈಲ್ ನೋಡ್ಕೊತಕೊಂಡಿರೋದು, ಇಲ್ಲಾಂದ್ರೆ ಧಾರಾವಾಹಿ ನೋಡ್ಕೊತಕೊಂಡಿರೋದು, ಬರೀ ಟಿ ವಿ ನೋಡ್ಕೊತಕೊಂಡಿರೋದು. ನೀವು ಮಕ್ಕಳು ಒಳ್ಳೆ ಹುಟ್ಟಬೇಕಾಗಿತ್ತು ಅಂತಂದ್ರೆ, ಮಕ್ಕಳು ಒಳ್ಳೆ ಹುಟ್ಟಬೇಕಾಗಿತ್ತು ಅಂತಂದ್ರೆ ಅವು ಇದ್ದಾಗನ ಅವಕ್ಕೆ ಸಂಸ್ಕಾರ ಕೊಡ್ಬೇಕ್ರಿ. ಹೆಂಗಂತಂದ್ರೆ ಯಾರು ಹೆಣ್ಮಕ್ಳು ಹೊಟ್ಟೆಲಿರ್ತಿರಲ್ಲ, ಯಾರು ಹೆಣ್ಮಕ್ಳು ಹೊಟ್ಟೆಲಿರ್ತಿರಲ್ಲ, ಹಡಿಯೋ ತನಕ ನಿಮ್ಮ ಬಾಯಿಲೆ ಒಂದು ಸುಮಾರು ಶಬ್ದ ಬರಬಾರದು. ನಿಮ್ಮ ಬಾಯಿಲೆ ಒಂದು ಸುಮಾರು ಶಬ್ದ ಬರಬಾರದು. ಆ ನಂತರ ಕೆಟ್ಟದ್ದು ಎಂದೂ ವಿಚಾರ ಮಾಡಬಾರದು, ಕೆಟ್ಟದ್ದು ಒಟ್ಟು ವಿಚಾರ ಮಾಡಬಾರದು ಹೊಟ್ಟೆಲಿದ್ದಾಗ. ಯಾಕಂದ್ರೆ ನೀವೇನು ವಿಚಾರ ಮಾಡ್ತಿರ್ಲೆ, ನಿಮ್ಮ ತಲೆಯಾಗ ಬಂದದ ವಿಚಾರ ಆ ಕೂಸಿನ ಕಿವ್ಯಾಗೂ ಹೊಕ್ಕತ್ತಂತ್ರಿ. ಯಾಕಂದ್ರೆ ಆ ಕೂಸ ನಿಮ್ಮ ಹೊಟ್ಟೆಗನ ಇರ್ತದ. ನೀವು ಏನು ಮಾಡ್ತೀರಿ ಅದು ಗೊತ್ತಾಗ್ತದ, ನೀವು ಏನು ತಿಂತೀರಿ ಅದು ಗೊತ್ತಾಗ್ತದ, ನೀವು ಏನು ಮಾತಾಡ್ತೀರಿ ಅದೆಲ್ಲನೂ ಆ ಕೂಸಿಗೆ ಕೇಳ್ತದ ರೀವ, ಕೇಳ್ತದ. ನಿಮ್ಗೆ ಗೊತ್ತಿರ್ಬೇಕು, ಮಹಾಭಾರತದೊಳಗೆ ಕೃಷ್ಣ ಪರಮಾತ್ಮನ ತಂಗಿ ಹೊಟ್ಟಿಲೆ